ಅಮ್ಮ ಚಿಕ್ಕಪ್ಪನಿಗೆ ಮಾವ ಚಾನ್ಸ್ ಕೊಡ್ತಂತೆ ಅದನ್ನು ಆಫೀಸ್ ನೋಡ್ಕೊಳ್ಳೋಕ್ಕೆ ಬೆಂಗಳೂರು ಆಫೀಸ. ಓ ಕೊಡಕ್ಕಿಲ್ವಪ್ಪ, ಅವನಿಗಾಗಿರೋದು ಕೊಟ್ಟವ್ರೆ. ಇವನಿಗೆ ನಿಮ್ಮ ಅಪ್ಪನಿಗೆ ಎಷ್ಟು ಸತಿ ಸಹಾಯ ಕೇಳಿವಿ ಗೊತ್ತಾ? ಒಂದು ದಿವಸ ಒಂದು ಸಹಾಯ ಮಾಡಿಲ್ಲ. ಅಷ್ಟೆಲ್ಲ ಬೇಕಾದಂಗೆ ಕೋಟಿಗಟ್ಟಲೆ ದುಡ್ಡಿದ್ರು ನಿಮ್ಮ ಅಪ್ಪನಿಗೆ ಒಂದು ದಿವಸವ ₹1 ಸೋಕ್ಸಿಲ್ಲ. ಅವಳು ಹೇಳ್ಬಿಟ್ಟಿದ್ದಾಳೆ ನೋಡಿ, ಇವನಿಗಾದ್ರೆ ತಮ್ಮನಿಗಾದ್ರೆ ಹೊಟ್ಟೊಡ್ಕೊಂಡು ಹೇಳ್ಬಿಟ್ಟು ಇನ್ನೂ ಕೆಲಸ ಹೋಗಿ 15 ದಿವಸ ಆಗಿಲ್ಲ, ಆಲೇ ರೆಡಿ ಮಾಡಿಬಿಟ್ಲು, ಆಫೀಸ್ನೇ ಕೊಡಿಸ್ಬಿಟ್ಲು. ಅದೇ ನಿಮ್ಮ ಅಪ್ಪನಿಗೆ ಒಂದು ದಿವಸ ಏನಾದ್ರು ಸಹಾಯ ಮಾಡಿಸಿದಾಳೆ. ಬೇಕು ಅಂದಿದ್ರೆ 50 ಲಕ್ಷ ದುಡ್ಡು ಕೊಡೋಂಥ ಕೆಪಾಸಿಟಿ ಅದೇ ಅವ್ರಿಗೆ, 1 ಕೋಟಿ ಕೊಡೋಂಥ ಕೆಪಾಸಿಟಿ ಅದೇ. ಬೇಡ ಒಂದು 10 ಲಕ್ಷವ ತಗೋತ ಕೊಟ್ಟಿಲ್ಲ ಹೇಳು. ನಿಜವಾಗ್ಲೂ ಯಪ್ಪ ಎಂಥ ಸ್ವಾರ್ಥಿಗಳು ಅಂತ ನನಗೆ ಈಗ ಅರ್ಥ ಆಯ್ತದೆ. ದುಡ್ಡಿರೋರು ದೊಡ್ಡವ್ರನ್ನೇ ನೋಡ್ತಾರೆ ಅಲ್ವಾ, ನಮ್ಮಂತ ಬಡವ್ರವ್ರು ಕಣ್ಕಾಣಕ್ಕಿಲ್ಲ. ನಿಮ್ಮ ಅಪ್ಪನಿಗೆ ಇದೆಲ್ಲ ಅರ್ಥ ಆಗೋಕ್ಕೆ ಅವ್ನು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬರಬೇಕು ಗೊತ್ತಾಗೋಕ್ಕೆ. ದಡ್ಮುದೇವಿ ಹೆಂಗೆ ಅರ್ಥನೆ ಓಸಿಕ್ಕೂ ಆಪತ್ತಿ ಕಿರಕ. ನಂಗೆ ನಿಮ್ಮ ಅಪ್ಪನ ಕಂಡ್ರೆ ಅತ್ತಿ ಬೇಯ್ತದೆ. ದಡ್ಡರಾಗಿರ್ಬೇಕು, ಅದು ಸತ ದಡ್ಡರಾಗಬಾರ್ದು. ನಿಮ್ಮ ಅಪ್ಪ ಸತ ದಡ್ಡ, ನಿಜವಾಗ್ಲೂ ಭಾಳ ಕೋಪತ್ತದೆ. ನಾನು ಎಷ್ಟು ಸತಿ ಹೇಳಿನಿ ಗೊತ್ತಾ? ಕೇಳಿ ಬೇಕಾದ್ರೆ ದೊಡ್ಡದಾಗ ಏನಾರೇ ಅಚ್ಚುಕಟ್ಟಾಗಿ ಮಾಡ್ಕೊಬೋದು, ಅಂಗಡಿಯ ದೊಡ್ಡ ಅಂಗಡಿ ಮಾಡ್ಬೋದು. ಕೇಳಿ ಅವಳನ್ನ ಬಾಯ್ಬಿಟ್ಟು ಕೇಳಿಯಾರ ಇವ್ನು ಕೇಳೋಣ, ಇವನು ಮಳ್ಳ ಇವನು ಎಲ್ಲಕ್ಕಿಂತ ಹೆಚ್ಚು ಕೇಳಕ್ಕಿಲ್ಲ. ದುಡ್ಡು ಕಸ ಕೇಳಿದ್ರೆ ಏನಾಗ್ಬಿಟ್ಟದ ಮಗ, ಹೇಳೋಬ್ಬ ಏನಾಗ್ಬಿಟ್ಟದ ಹೇಳು. ಅಮ್ಮ ಅವು ಸಿಕ್ಕಿಲ್ಲ ಬಿಡಮ್ಮ. ಈಗ ಚಿನ್ನ ಹಾಕೋನಿಗೆ ಖರ್ಚು ಹಾಕೊಂಡು ಮದುವೆ ಮಾಡ್ಕೊತಿಲ್ವಮ್ಮ, ಅದು ಸೇಫ್ ಇತ್ತು ನಮಗೆ ದುಡ್ಡು. ಇಲ್ಲಾಂದ್ರೆ ನಾವೇ ಖರ್ಚು ಮಾಡಬೇಕಾಗಿತ್ತಾನೆ. ಅವಳಿಗೂ ಗೊತ್ತು ಚಿನ್ನ ಒಡವೆಲ್ಲ ಮಾಡಿಸ್ಕೊಂಡು ನಮ್ಮನೆಗೆ ಬರೋದು ಅಂತ. ಅದಕ್ಕೆ ಮಾಡಿಸ್ಕೊತಾವಳೆ, ಏನು ಪುಕ್ಸಟೆ ಬುದ್ಧಿ ಕಳಕ್ಕೆ ಮಾಡಿಸ್ಕೊಂಡಳ. ಏನು ಅವಳೇನು ಮಾಡಿಸ್ಬಿಟ್ಟು ನಮ್ಗೆ ಕೊಟ್ಟವಳು, ಅವ್ರ ಮನೆಗೆ ತಾನೆ ಹಾಕೊಂಡು ಹೋಗೋದವಳು. ಅವಳು ಎಲ್ಲ ಪ್ಲಾನ್ ಗತಿ ಅವಳು. ನಿಮ್ಮ ಅಪ್ಪನ ಕಡೆ ಆಯ್ಕಿಲ್ಲ ಅವಳಿಗೆ ಹುಟ್ಟು ಕರ್ಬ್ಲಿ. ಅಲ್ಲ ನೋಡು ಮಾದೇವನಿಗೆ ಯಾವ ಥರ ಒಂದು ಅವಕಾಶ ಸಿಕ್ತು ಅಂತ. ನಿಮ್ಮ ಅಪ್ಪ ಅಂತೂ ಅವ್ನಿಗೆ ಯೂಸ್ ಮಾಡ್ಕೊಳಕ್ಕೆ ಬರಲಿಲ್ಲ ಸುಮ್ಕಿರು. ಮಾದೇವಂತವು ಕೈ ಹೊಡ್ಬೇಕಾರೆ ಅವಂತವು ಓಸಿ ದುಡ್ಡು ಕಾಸು ಮಾಡ್ಕೊಬೋದಾಗಿತ್ತು ಪುಸಿ ಮಾಡ್ಕೊಂಡು. ಇವಳು ಸೋಬಿತ್ತಂತವು ಕೇಳಿದ್ರೆ ಈಗಲೂ ಕೊಡ್ತಾಳೆ ಅವಳು, ಇಲ್ಲ ಅನ್ನಕ್ಕಿಲ್ಲ. ಇವನು ಕೇಳಕ್ಕಿಲ್ಲ, ಏನು ದೊಡ್ಡ ಸ್ವಾಭಿಮಾನಿ ಹೆಂಗೆ ನಾಟಕ ಆಡ್ತಾನೆ. ಅಯ್ಯೋ ಸಿಕ್ಕ ಸುಮ್ಮನಿರ ಮತ್ತೆ ಹಾಕ್ಬೇಕು, ಗಾಚಾರ ಸರಿಲ್ಲ. ಆಮೇಲೆ ಬೊಯ್ಗಿಸ್ಕೊಂಡು ನಿನ್ಗೇನು ಏನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅಂತ ಅಲ್ಲಕ್ಕನ ಮಗ. ಇವನು ಆದಾಯ ಕೇಳಿ ಇರುತ್ತವ, ಆದಾಯ ಮಾಡ್ಕೊಳ್ಳೋದು ಕಲಿಬೇಕಲ್ಲ. ದಡ್ಡನಂಗೆ ಅವನು ಮಾಡು. ನೀನಾರೇ ನ್ಯಾಯ ಬುದ್ಧಿ ಕಲಿ. ಏನು ಮಾಡಿದ್ಲ? ಕಾಲೇಜ್ಗೆ ಹೋಗಿದ್ದ, ಇದು ಮಾಡಿ ಬಂದ. ಇನ್ನೊಂದ್ಸತಿ ಎಕ್ಸಾಮ್ ಬರೋಕ್ಕೆ ಅರ್ಜಿ ಹಾಕ್ಬಿಟ್ಟು ಬಂದ. ಹಾಕ್ಬಿಟ್ಟು ಬಂದೀನಿ. ಕುತ್ಕೊಂಡು ಓದ್ಕೊ, ಆಡ್ಬೇಡ ನೀನು ಅವತಾರವ. ಓದ್ತೇವನಿಕ ಸುಮ್ಕಿರಮ್ಮ. ಏನು ಓದ್ತಾ ಇದೀವಿ, ಅದು ಏನು ಬಿಡ್ತಾ ಇದೀವಿ, ಒಂದು ಅರ್ಥ ಆಯ್ತಲ್ಲ ಕಣ್. ಹೋಗಪ್ಪ ನಿಂದು ಒಳ್ಳೆ. ಲೇ ಇದು ₹1,000 ದುಡ್ಡು ಕೊಡಿಲಿ. ಹಾಂ ಯಾವ ದುಡ್ಡ? ನಾನು ದುಡ್ಡ ಬೀರಲ್ಲಿ ಮುಡಿಗಿರು ಅಂದ್ಬಿಟ್ಟು ₹1,000 ದುಡ್ಡು ಕೊಟ್ಟಿದ್ದ, ಅದು ಕೊಡ್ಲೇ. ಹಾಂ ರೀ, ಯಾಕೆ ನೀವು ನನಗೆ ಬಟ್ಟೆ ತಗೊಳಕ್ತಾರೆ ಕೊಟ್ಟಿದ್ದು ನೀವು? ನಾನು ಕೊಡಕ್ಕೆ ನಾನು ಸೀರೆಗಳು ತಗೋಬೇಕು, ಎಲ್ಲೂ ಹೋಗೋ ಬರೋಕ್ಕೆ ಸೀರೆನೇ ಇಲ್ಲ. ಅಲ್ಲ ಅವತ್ತು ಏನಂದ್ರಿ ನೀವು? ಕೇಳಕ್ಕಿಲ್ಲ, ಮುಡಿಕೋ ತಕೋ ಸೀರೆ ನಿಮ್ಗೆ ಬೇಕಾಗಿರೋ ಬಂದ್ಬಿಟ್ಟು ಈಗ ಕಾಸು ಕೇಳ್ತಾ ಇದ್ದೀರಾ? 2 ದಿವಸ ಬಿಟ್ಕೊಂಡು ವಾಪಸ್ ಕೊಟ್ಟನು, ಕೊಡಿಲಿ ನೀನು ಕೊಡ್ಲಾ ಇಲ್ಲಿ ಅಂತ ಎಮರ್ಜೆನ್ಸಿ ಏನು ಹೋಗಿ ನಾನು ಕೊಡಕ್ಕಿಲ್ಲ. ಏಯ್ ಮಾದೇವ ಬೆಂಗ್ಳೂರ್ಗೆ ಹೋಯ್ತಾನೆ ಬೆಳಿಗ್ಗೆ ಅಂತ ಹೇಳ್ತಾವನೆ, ಅದಕ್ಕೆ ಕಣ ಕೊಡಿಲಿ. ಅವ್ನು ಕೊಟ್ಟು ಕಳಿಸ್ತೀನಿ. ಅಲ್ಲಿ ಓದೋಷ್ಟು ಖರ್ಚು ಅವ್ನು ದುಡ್ಡು ಬೇಡವಾ? ಈಗ ಕಾಸಿಲ್ಲ ಅಂತವು ಬಾವ ಕೊಡಗಂಟವ. ಬಾವನ ಈಗ ಕೇಳಕ್ಕೆ ಹೋದಾನ ಕೊಡಿ ಅಂತವ. ಅದು ಇಂಪ್ರೂವ್ ಆಗಂಟ ಈಗ ಅವ್ನು ಬೇಕು ಯಾತ್ಕೋತಾಗೆ ₹1,000 ಕೈ ಕೊಟ್ಟು ಕಳಿಸ್ತೀನಿ. ಜಾಸ್ತಿ ಇಲ್ಲ ಅಂತವು ಈಗ ಅಷ್ಟು ಕೊಡಿಲಿ. ನೀನು ಕೊಟ್ಟಾಗ ಇನ್ನೊಂದು 2 ದಿವಸ ಬಿಟ್ಕೊಂಡು ಯಾರೋ ದುಡ್ಡು ಕೊಡ್ಬೇಕು ನನಗೆ ಕೊಡ್ತಾರೆ. ಕೊಟ್ಮೇಲೆ ನೀನು ಕೊಡ್ತೀನಿ ಕೊಡಿಲಿ ದುಡ್ಡ. ಯಾಕಂದ್ರೆ ಇನ್ನೊಂದು 1,000-2,000 ಸೇರಿಸಿ ಕೊಟ್ಟನು. ಕೊಡು. ಅಲ್ಲಕಂದ್ರೆ ನೀವು ದಡ್ರು ಜಾಣ್ರು. ಈಗ ಸೋಬಿತ್ರ ಗಂಡ ಮನೆ ಮನೆ ಅವನ ಮನೆನೇ ಕೊಟ್ಟು ಆಫೀಸ್ ಕೊಟ್ಟು ಎಲ್ಲನೂ ಕೊಟ್ಟು ಕಳಿಸಿರೋನು ಖರ್ಚು ದುಡ್ಡು ಕೊಡಕ್ಕಿಲ್ಲ ಅಂತಾನ. ಅವನು ಎಲ್ಲನೂ ವ್ಯವಸ್ಥೆ ಮಾಡಿರ್ತಾನೆ. ಅಲ್ಲಿ ಗ್ಯಾಸು ಪಾತ್ರೆ ಬಗಡೆ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಅದೇ. ಅಲ್ಲಿ ಏನು ಅವನು ವ್ಯವಸ್ಥೆ ಮಾಡಬೇಕಾಗಿಲ್ಲ. ಬೆಂಗಳೂರು ಮನೆ ಅಷ್ಟು ಚೆನ್ನಾಗಿರೋದು ಅವ್ರದ್ದು. ಅಲ್ಲಿ ಮನೇಲಿ ಎಲ್ಲ A to Z ಎಲ್ಲ ಬೇಕಂತ ಸುಮ್ಮ ಕುತ್ಕೊಳ್ಳಿ. ಎಲ್ಲನೇ ಏನು ಇಲ್ದವರು ಸಾಮಾನು ಸರಂಜಿ ತೆಗೆದುಕೊಟ್ಟೆ ಅವರು ಕಳ್ಸೋದು ಕತೆ. ಏನೋ ಅವ್ರಿಗೆ ಗೊತ್ತಿಲ್ವಾ? ಏನು ನಿಮಗೇನು ಬೇಕಾದ ಕೋಟಿಗಟ್ಟಲೆ ಸಂಪಾದನೆ ಮಾಡಿರೋರು ಅರ್ಥಲ್ಲ ಆಡ್ತಿರಲ್ಲ ನೀವು. 5 ಹೊತ್ತು ಕೆಲವೇ 5 ಹೊತ್ತ ಕೊಡಿಯತ್ತ ಕೇಳಾರ ಅವರು. ಅಯ್ಯೋ ಸಿಕ್ಕಿಲ್ಲ ಕೊಡ್ಲೇಲೆ ಪಾಪ. ಇನ್ನೇನು ಮಾಡೋಕ್ಕಂಥದ್ದು, ಬರೀ ಕೈಲಿ ಹೋಯ್ತಾನೆ. ನನ್ನ ಮನ್ಸು ಸಮಾಧಾನಕಾರಿ ಅಂತ ಕೊಡಬೇಕು. ಅವನು ಇರಲಿ ಬಿಡ್ಲಿ, ನನ್ನ ಮನ್ಸು ಸಮಾಧಾನಕಾರಿ ಅವ್ನು ಕೊಡ್ಬೇಕು ಕಲೆ. ಹೆಂಗೆ ಬರೀ ಕೈಲಿ ಹೋಗೋಣಕ್ಕದ್ದು ಇನ್ನು ಎಷ್ಟು ದಿವಸ ಅವ್ನು ಬರೋದು? ಓಹೋ ರೀ, ನಿಮ್ಗಂತೂ ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ಅನ್ನೋದಕ್ಕಿಂತವ ಕಂಡೋರ್ ಮೇಲೆ ನಿಮ್ಗೆ ಆಸೆ. ಯಾರು ಕಂಡೋರು? ಯಾರ್ಲೇ ಕಂಡೋರು? ಒದ್ದಾದ್ರೆ ಜಾಸ್ತಿ ಹೆಂಗೆ ಹೋಯ್ತೀನಿ ಗೊತ್ತಿಲ್ಲ ನಿನಗೆ. ಯಾರು ಕಂಡೋರು? ನಾನೇವ ಕಂಡೋರು ಅಂದೆ, ನನಗೆ ಅಂದೊಂದ್ಲ ಬಿಮಲು. ಅಮ್ಮ ಯಾವಾಗಂತಪ್ಪ? ಬಡ್ಡಿ ಮಗನೇ ಒದ್ದಾದ್ರೆ ನಿನ್ನ ಮಗ ಸೇರಿಸಿ ಹೆಂಗೆ ಹೋಯ್ತೀನಿ ಗೊತ್ತಿಲ್ಲ. ಏನ್ಲ ಅವಳ ಜೊತೆ ನೀನು ಸೇರ್ಕತ್ತಿದ್ಯಾ? ಹಂಗಂದಿಲ್ವ ಅವಳು? ನಮ್ಗಳ್ಗಿಂತವ ಕಂಡೋರ್ ಬಗ್ಗೆ ತಯಾರಿಸ್ಕತಿ ಅಂತ ಅಂದಿಲ್ಲ ಅವಳು. ಏ ಅಪ್ಪ ಅಮ್ಮ ಹಂಗಂತ ನಿನ್ಗೆ ಹೆಂಗೆ ಕೇಳಿಸ್ತಪ್ಪ ನಿನಗೆ? ಬಡ್ಡಿ ಮಾತ್ರ ಒದ್ದಾದ್ರೆ ಇಬ್ರಿಗೂ ಹೆಂಗೆ ಹೋಯ್ತೀನಿ ಗೊತ್ತಿಲ್ಲ ನಿಮಗೆ. ಓಹೋ ಏನು ನೀವು ಸಂಪಾದನೆ ಮಾಡೋಳೆ? ನಾನು ವಾಪಸ್ ಕೊಡೋಕ್ಕಿರ ನಾನು ಕೊಡು ಕಾಸಲ್ಲ ಬೇಕು ನನಗೆ. ಮತ್ತೆ ಆ ಬಂಗಕ್ಕೆ ಯಾಕೆ ಕೊಟ್ರಿ ನೀವು? ಅಲ್ಲ ಅವ್ರಿಗೆ ಗೊತ್ತಿಲ್ವ ಏನು ಮಾಡ್ಬೇಕು ಮುಟ್ಬೇಕು ಅಂತ? ನೋಡಪ್ಪ ನಿನ್ನ ತಂಗಿ ಮಾತಾಡಿದ್ರೆ ಮಾತಾಡ್ತಾಳೆ ಅಂತೀಯೇ. ನಮ್ಮ ಅಣ್ಣ ಹಿಂಗೆ ಕಷ್ಟಲ್ಲ ಅವನು ಏನೋ ಒಂದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೊಡೋಣ. ಒಂದು 10 ಲಕ್ಷ ಕೊಡೋಣ, ಒಂದು 20 ಲಕ್ಷ ಇಸ್ಕೊಳ್ಳೋಣ ಗಂಡಂಗೆ ಹೇಳ್ಬಿಟ್ಟು ಕೊಡೋಕ್ಕಾಯ್ತಿಲ್ವಾ? ಅವಳು ತಮ್ಮ ಹಿಂಗೆ ಆದ ತಕ್ಷಣ ಬೀದಿಗೆ ಬಿದ್ಬಿಟ್ಟು ಅಂದ್ಬಿಟ್ಟು ಬೆಂಗಳೂರು ಆಫೀಸು ಮನೆಯಾಗ ಕೊಟ್ಬಿಟ್ಲು. ನಿನ್ಗೇನು ಸಹಾಯ ಮಾಡಿದಳು? ನೀನು ಸುಮ್ಮನೆ ನೀನು ಹಿಂಗೆ ಆಡ್ಬೇಕು ಅಷ್ಟೇ. ನಿನ್ನವ್ರಿಬ್ರು ಲೆಕ್ಕಕ್ಕೂ ತಗೊಂಡಿಲ್ಲ, ಪುಕ್ಕಕ್ಕೂ ತಗೊಂಡಿಲ್ಲ, ನೀವು ಆಡೋದಷ್ಟೇ. ನೋಡು ಸುಮ್ಮನೆ ಅತಿಯಾಗಾಡ್ಬೇಡ ಹೇಳ್ತೇವ್ನಿ. ಚೆನ್ನಾಗಿರೋರ ಮಧ್ಯದಲ್ಲಿ ಜಗಳ ತಂದಾಗ ಪ್ರಯತ್ನ ಪಟ್ಟರು ಮಾತ್ರವಾ ನಾನು ಸುಮ್ಗಿಮ್ನೇ ಇರಕ್ಕಿಲ್ಲ. ನಾನು ನಿನಗ್ಯಾಕೆ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಡು ಅಷ್ಟೇ. ಯಾರಿಗೆ ಬೇಕಪ್ಪ ನಿಮ್ಮ ದುಡ್ಡು? ಯಾರಿಗೆ ಬೇಕು? ನನಗೆ ಗೊತ್ತಿಲ್ವಾ?
ಅದೇ ಯಾವಾಗ 10,000 ರೂಪಾಯಿ ದುಡ್ಡ ಕೊಟ್ಟರು ತಗೊಂತ ಅವತ್ತೇ ಏನು ಮಾಡ್ಬೋದು ಕಿತ್ಕತಂತ ತಿರ್ಗವಂತವ ಕತೆ ಕೊಟ್ಟಂತ ಸುಮ್ಮನಿರು ನಿನ್ನ ದುಡ್ಡು ಯಾವ ನಾಯ್ಬೇಕು ಬೇಡಕಣ ನನಗೆ. ಗಾಂಚಲಿ ಜಾಸ್ತಿ ಮಾಡ್ತಾ ಇದೀನಿ ನೀನು ಹಿಂತಿರ್ಕೊಂಡು ಬೋಗುಳಿದ್ರು ಮಾತ್ರವ ಬೀದಿಗೆ ಎಲ್ಸ್ ಬೀಸಾಕ್ತೀನಿ. ಅಭ್ಯಾಸ ಆಗತ್ತೆ ನಿನ್ಗೇನು ನಿನ್ನ ಮಕನ ಬಡಿಯಕ್ಕೆ ಮನೆ ಒಳಗೆ ಸೇರ್ಸ್ಕೊಂಡು ಹೋದ್ರೆ ತಿಕ್ಕ ಕೊಬ್ಬು ಜಾಸ್ತಿ ಆಗಿತ್ತು ನಿನಗೆ. ಅಮ್ಮ ನಿಂಗೇನು ಬುದ್ಧಿ ಇಲ್ವಮ್ಮ? ಅಪ್ಪ ಕೊಟ್ಟಿರೋ ದುಡ್ಡು ಅಪ್ಪ ಕೊಡೋಕ್ಕೆ ನಮ್ಮ ಕೊಟ್ಕೊಳ್ಸಮ್ಮ ಸುಮ್ಮನೆ ನೀನು. ಒಳ್ಳೆ ಒಳಗೆ ಆಧಾರ್ ಕಾರ್ಡ್ ನಿಂತ್ಕೊಳ್ಳಿ ಎಷ್ಟೊತ್ತಂದು ಮನೇಲಿ ಏನತ್ತಾಗ ನೀವೇ ಸರಿಯಾ ನೀವು ಕೊಟ್ಕೊಳ್ಸಮ್ಮ ಅದೇನು ಅಲ್ಲಿ ಬೀರಲ್ಲ ತಗೊಬರಲ್ಲ ತಗೊಳ್ರಿ. ಈ ಕೆಲಸ ಮೊದಲೇ ಮಾಡ್ಬೇಕಾಗಿತ್ತ ನೀನು. ಅಯ್ಯೋ ತಪ್ಪಾಯ್ತು ಕಣಪ್ಪ ತಪ್ಪಾಯ್ತು. ನಿಂತ ದುಡ್ಡ ಕೊಡ್ತಿ ತಕೋ ಸೀರೆ ತಗೊಳಕ್ಕೆ ಅಂದ್ಬಿಟ್ಟು ಕೊಟ್ಟಕ್ಕೆ ಬಂದಲ್ಲ ಆವತ್ತೇ ಇಸ್ಕೊಬಾರ್ದಾಗಿತ್ತು ನಾನು. ನೀರಮ್ಮ ಚಿಕ್ಕಪ್ಪನ ತಂದು ಸಹಾಯ ಮಾಡೋದು ಈಯತ್ತಿದ್ದಲ್ಲ ಬಡ್ಡಿಗೆ ನೀ ಈಯತ್ತಿದ್ದದ ನನ್ನ ತಮ್ಮ ಏನು ಬೇಕು ಏನು ಬೇಡ ಎಲ್ಲನೂ ತಂದು ಸುರಿತಿದ್ದ ತಿಂತಿದ್ದ ಕೂತ್ಕೊಂಡು ಇವತ್ತು ಅವನ ಕೈ ಒಂದು ತುಂಡಾಗಿರೋದಕ್ಕೆ ಇವಳು ಹಿಂಗೆ ನಾಟಕ ಆಡ್ತಾವಳೆ ಹಿಂಗೆ ಅವತ್ತಿನ ತಂದು ಹಾಕಿದವ್ರು ಯಾರು ಎಷ್ಟು ಚೆನ್ನಾಗಿ ನೋಡ್ಕೊಂಡ ನನ್ನ ತಮ್ಮ. ಅವ್ನು ಇರ್ತೀನಿ ನಿನಗೆ ನಮಗೆ ನಾಳೆ ಬರ್ಬಾ ಅವ್ನು ಇರ್ತಿ ಮಕ್ಳಿಗೆ ಯಾಕೆ ತಂದಾಕಿ ನೀನು ಅಂತ ಒಂದು ಮಾತಂದಿದ್ರೆ ಹೆಂಗಾಯ್ತಿತ್ತು ಹೇಳು? ಚೂರಾರು ಪರಿಜ್ಞಾನ ಇರಬೇಕು ಮನ್ಸನ್ಗೆ. ಅಲ್ಲ ಹೆಂಗೆ ಮಾತಾಡ್ತಾಳೆ ನೋಡು. ಏನೋ ನನ್ನ ಮೈಲ ಕಷ್ಟ ಅಲ್ಲ ಅವನೇ ಕಷ್ಟದಲ್ಲಿ ನಾವು ಜೊತೆ ನಿಂತ್ಕೋಬೇಕು ಅನ್ನೋದು ಒಂದು ಬುದ್ಧಿ ಕಲ್ತಿಲ್ವಲ್ಲ ನೀನು. ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡಿ ನೀನು. ನಿನ್ನ ಬುದ್ಧಿಗೆ ಎಷ್ಟು ಬೆಂಕಿ ಇಕ್ಕಂದಿನ ನಿನಗೆ ತಡ್ಕೊಳಕಾಯ್ತಾರ ನೋಡು. ಹೊಟ್ಟೆ ಉರಿ ಮಾಡೋದು ಹೆಂಗೆ ಮಾಡ್ತೀಯ ಅಂತ. ಅಯ್ಯೋ ನಾನು ಏನು ಹೊಟ್ಟೆ ಉರಿ ಮಾಡಿದೆ ನೋಡ್ಲ ಮಗ ನೋಡು ಕೈ ತಗೊಂಡು ಕಾಸು ಕೊಟ್ರು ಹೆಂಗೆ ಮಾತಾಡ್ತಿರೋದ ನಿಮ್ಮಪ್ಪ. ಸರಿ ಬಿಡು ಅಲ್ಲಕಂದ್ರಿ ಈಗ ನಾನು ಏನಾರು ಅಂತ ಇದ್ದಾನೆ ನನ್ನ ಪಾಡಗ ಸುಮ್ಮನೆ ಇಲ್ವ ನಾನು ದುಡ್ಡು ಕೊಟ್ಟೆ ತಾನೇ ಕೇಳಿದ್ಕೆ ತಗೊಂಡೋಗಿ ಕೊಡೋಗಿ ಬೇಡ ಅಂತ ಅಂದ ನಾನು. ಅಲ್ಲ ಅದೇನೋ ಅನ್ನಕ್ಕಿಲ್ವಾ ಬುದ್ಧವಂತನು ಮಾತನ್ನು ಪೆಟ್ಟು ದಡ್ಡ ದೊಣ್ಣೆ ಪೆಟ್ಟು ಅನ್ನಂಗೆ ನಿನ್ನ ದೊಣ್ಣೆಯಲ್ಲಿ ಏಟು ಹೊಡೆದ್ರೆ ನಿನಗೆ ಅರ್ಥ ಆಗೋದು ನಿನಗೆ. ಒಳ್ಳೆ ಮಾತಾಡಿ ಕೇಳಿದ್ರೆ ಇಷ್ಟ ಆಗಿಲ್ಲ. ಇದೇ ದುಡ್ಡ ಒಳ್ಳೆ ರೀತಿಲಿ ಕೇಳ್ತಾ ತಂದ್ಕೊಟ್ಟು ನಾನು ನಿನ್ನ ಎಷ್ಟು ಗೌರವ ಬರ್ತಿತ್ತು ಹೇಳು. ಎಷ್ಟು ಖುಷಿ ಆಯ್ತಿತ್ತು. ನಾನು ಇರ್ತಿ ಹೆಂಗೋ ಇಷ್ಟು ಸಹಾಯ ಮಾಡೋಕ್ಕೆ ಮುನ್ಸದೆ ಅಂತವ ನನ್ನ ಸತ್ತ ಸಾಯ್ತಿಲ್ವಾ. ಅಯ್ಯೋ ತಪ್ಪಾಯ್ತು ಕಣಪ್ಪ ತಪ್ಪಾಯ್ತು ಕೊಡಗಿ ಕೊಡಗಿ. ಅಯ್ಯೋ ಹಾಗೆಲ್ಲ ಮಾಡಿಲ್ವ ಅವರು ಮಾಡೋಣ ಹಾಗೆಲ್ಲ ಪಾಪ ಅಷ್ಟೆಲ್ಲ ಸಹಾಯ ಮಾಡಿಲ್ವ ಹೋಗಿ ಹೋಗಿ ಕೊಡಗಿ. ನೀ ಎತ್ತಿದ ಬಡ್ಡಿ ಎಷ್ಟು ಮಾಡಿದ್ರು ಅಷ್ಟೇ ಕಣ ಹಾಕು ನಿನಗೆ. ನೀನು ದಡ್ಡಿಯೋ ಜಾಣಿಯೋ ನೀನು ಬುದ್ಧಿ ಇಲ್ವಮ್ಮ ನಿನಗೆ. ಹೋಗಿ ಹೋಗಿ ಅಪ್ಪನ ಇಷ್ಟರ ಮಾಡ್ಕೊತಾ ಕೂತಿದ್ದೀರಮ್ಮ ನೀನು ತಿರ್ಗವ ಸುಮ್ಮನಿರ ಬ್ಯಾರೆಕ ಮಾಡ್ತಿದ್ದೀನಿ ನೀನು. ಅಲ್ಲಕ್ಕಲ್ಲ ಪಾಪತ್ತಕ್ಕಿಲ್ವ ಮತ್ತೆ ಸೀರೆ ತಗೊಳಕ್ಕೆ ಅಂದ್ಬಿಟ್ಟು ಕೊಟ್ಬಿಟ್ಟು ಕಾಸ ತಿರ್ಗಾ ಕೇಳ್ತಾನಲ್ಲ ಅವ್ರು ಗೊತ್ತಿಲ್ಲ ಸೋಬಿತಂಗೆ ಅಲ್ಲಿ ಕಳ್ಸೋಳು ಬರೀ ಕೈ ಕಳ್ಸೋಳು ಅವಳು ದುಡ್ಡು ಕೊಟ್ಟು ಏನು ಬೇಕು ವ್ಯವಸ್ಥೆ ಮಾಡಿರ್ತಾಳೆ ಇವ್ರಿಗೆ ಏನು ತೊಂದರೆ ಆಗಿರೋದು ಅವ್ರಿಗೆ ಅರಿಯಾಗಿದ್ದದ. ಅಲ್ಲ ಇವ್ನಿಗೆ ಅರ್ಥ ಆಗಿಲ್ಲ ಇವ್ನಿಗೆ ಏನಾರು ಹೇಳಕ್ಕೆ ಸಾಕು ಮರನೇ ಜಗಳಕ್ಕೆ ಬರೋದು ಒಡೆಯಕ್ಕೆ ಬರೋದು ಬಿಟ್ರೆ ಇನ್ನೇನು ಗೊತ್ತಾಗಿಲ್ಲ ನಿಮ್ಮ ಅಪ್ಪನಿಗೆ. ಏನು ಅವ್ರೇನು ಕಂಡು ಇವ್ನು ಕಂಡೆ ಹೋಯ್ತಿದ್ದಾನೆ ಬೆಂಗಳೂರಿಗೆ ಅವನು. ಯಾವ ನಾಟಕ ಕಲ್ತಿದ್ದಾನೋ ಯಾವ ನಾಟಕ ಕಲ್ತಿದ್ದಾನೋ 6 ಕಾಸು 3 ಕಾಸು ಜೋಡ್ಸ್ ಮಡಿಕೊಳ್ಳವ ಅನ್ನೋದ ಬುದ್ಧಿನೇ ಕಲ್ತಿಲ್ವಲ್ಲ ಇವನು ಬರೀ ಇದೇ ಆಗೋಯ್ತು ಇವನು ಉದ್ದಿನೂ ಅಯ್ಯೋ ಕರ್ಮ ಕಣವ ಅದೇನು ಬುದ್ಧಿ ಕಲ್ತಿದ್ದಾನೋ ಏನೋ ಒಂದು ಅರ್ಥ ಆಯ್ಕಿಲ್ಲ. ಸರಿ ಸುಮ್ಮನಿರಮ್ಮ ನೀನು ಅಂತ ದಡ್ಡಿ ಹೆಂಗೆ ಕಣಮ್ಮ ಬೇಕಾಗಿದ್ದಕ್ಕೆ ಮಾತಾಡೋಕ್ಕಿಲ್ಲ ಬೇಡ ಕಡೆ ಮಾತಾಡ್ತೀಯ. ಈ ಸತಿ ಈಗ ಹಂಗಂದ್ರೆ ಕೊಡೋದು ಬೇಡ ಅಂದರೆ ಈಗ ಅಪ್ಪನಿಗೆ ಬೇಜಾರಾಕಿಲ್ವಾ ನೋಡಿ ನನ್ನ ತಮ್ಮನಿಗೆ ಕೊಡ್ಬೇಡ ಅಂತಾಳಲ್ಲ ಅಂತವ ಹಿಂಗೆ ತಾನು ನೀನು ಕೆಟ್ಟ ಸುತ್ತ ಅನ್ಕೊಳ್ಳೋದು. ಅಯ್ಯೋ ಕಾಣೆ ಕಣಪ್ಪ ಕಾಣೆದು ಏನು ಕತ್ತೀಯೋ ಏನೋ ಒಂದು ಅರ್ಥ ಆಯ್ತಿಲ್ಲ. ಅಯ್ಯಪ್ಪ ಏನಾರು ಮಾಡ್ಕೊಳ್ಳಿ ಹಾಕ್ಲ ನನಗೆ ಏನಿಲ್ಲ ಮಗ ನಾನಂತ ತಲೆಗೆಡ್ಸ್ಕೊಳಕ್ಲ ಕಣಪ್ಪ. ಇವ್ರು ಸುದ್ದಿಗಳು ಗೊಂಟೋಗ್ಬಿಟ್ರೆ ಲೂಜ್ ಆಗ್ಬಿಡ್ಬೇಕಾಯ್ತದೆ ಮೊದಲು. ಯಾವೊಂದು ಸವಾಸ ಕಟ್ಕೊಂಡೆ ನಾಕು ಏನಾರು ಮಾಡ್ಕೊಳ್ಳಿ ನಮಗೇನು ಹೇಳ್ದಷ್ಟು ಹೆಚ್ಚು ಮಾಡ್ತವೆ ಮುದೇವಿಗಳು. ನಿನಗೆ ಯಾಕೆ ಸುಮ್ಮನಿರು ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.